ಬಡತನದಲ್ಲಿ ಉಸಿರಾಡ್ತಾ ಚಿಕ್ಕ ವಯಸ್ಸಿಗೆ ನೂರೆಂಟು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಜೀವನ ಎಷ್ಟು ಕಷ್ಟ ಅಂತ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ನನ್ನ ತಾಯಿಯ ಜೊತೆ ಚಿಕ್ಕದಾದ ಒಂದು ಸೀಟ್ ಮನೆಯಲ್ಲಿ ಬಾಡಿಗೆಗಿದ್ವಿ. ಮಳೆ ಬಂದಾಗಂತೂ ಸೀಟಿನ ಮೇಲೆ ಬೀಳುತ್ತಿದ್ದ ಮಳೆ ನೀರು ಮನೆ ತುಂಬುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ನನ್ನನ್ನ ಬಿಟ್ಟು ಹೊರಟೋದ್ರು. ಅಲ್ಲಿಗಾಗಲೇ ಸಾವು ಅಂದ್ರೆ ಗೊತ್ತೇ ಇಲ್ಲದ ವಯಸ್ಸು ನನ್ನದು. ಆದ್ರೆ ನನಗೆ ಒಂದಂತೂ ನೆನಪಿತ್ತು. ನನ್ನ ಕಣ್ಣ ಎದುರು ಸದಾ ನನ್ನನ್ನ ಮುದ್ದಾಡ್ತಾ ಇದ್ದ ನನ್ನ ತಂದೆ ನನ್ನಿಂದ ಕಾಣೆಯಾಗಿದ್ದಾರೆ ಅನ್ನೋದು ಮಾತ್ರ ನನಗ್ ಗೊತ್ತಿತ್ತು. ನನ್ನ ತಂದೆ ಹೋದಾಗಿನಿಂದ ನನ್ನ ತಾಯಿ ಪ್ರಪಂಚದ ಮುಂದೆ ಅವರ ಕಣ್ಣೀರನ್ನ ತೋರಿಸದೆ ನನಗಾಸರಿಯಾದ್ರು. ನನ್ನ ತಾಯಿ ಮನೆ ಕೆಲಸಗಳಿಂದ ಹಿಡಿದು ಕೂಲಿ ಕೆಲಸ ಮಾಡಿ ನನ್ನನ್ನ ಸಾಗುತ್ತಿದ್ರು. ಅಮ್ಮನ ಬಳಿ ಹೋಗಿ ಅಮ್ಮ, ನಾನು ಕೂಡ ಸ್ಕೂಲಿಗೆ ಹೋಗ್ಲಾ ಎಂದಾಗ ಅಮ್ಮ ಹೇಳಿದ್ಲು, ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಯೂನಿಫಾರ್ಮ್ಸ್ಗೆ, ಬುಕ್ಸ್ಗಳಿಗೆಲ್ಲ ನಮ್ಮ ಹತ್ರ ದುಡ್ಡೆಲ್ಲಿದೆ? ನಾನು ದುಡಿತಾ ಇರೋ ದುಡಿಮೆಯಿಂದ ತಿನ್ನೋದಕ್ಕೆ ಊಟ ಕೂಡ ಸಾಲ್ತಿಲ್ಲ. ಇನ್ನು ನಿಜ ಹೇಳ್ಬೇಕು ಅಂತಂದ್ರೆ ಅಮ್ಮ ದುಡಿದು ತರುತ್ತಿದ್ದ ದುಡ್ಡಿನಿಂದ ನಮಗೆ ತಿನ್ನೋದಕ್ಕೆ ರೇಷನ್ ಕೂಡ ಸಾಲ್ತಿರ್ಲಿಲ್ಲ. ತಿಂಗಳಾಗುವ ಮುಂಚೆನೆ ದುಡ್ಡು ಖಾಲಿಯಾಗೋಗ್ತಿತ್ತು. ರೇಷನ್ ಅಂಗಡಿಗೆ ಹೋಗಿ ಸಾಲ ಮಾಡಿ ಅಕ್ಕಿ ಬೇಳೆ ತಂದು ಅಮ್ಮ ಹೊಟ್ಟೆನ ತುಂಬಿದ್ಲು. ಇದರಿಂದಾಗಿ ನಾನು ಕೂಡ ಅಮ್ಮನ ಜೊತೆ ಮನೆ ಕೆಲಸ ಮಾಡೋದಕ್ಕೆ ಹೊರಟೆ. ವಿಧಿ ಇಲ್ಲೇ ಅಮ್ಮ ನನ್ನನ್ನ ಮನೆ ಕೆಲಸಕ್ಕೆ ಕರೆದುಕೊಂಡು ಹೋದ್ರು. ಆದ್ರೆ ಅಲ್ಲಿ ನನ್ನನ್ನ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಿರ್ಲಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಶಾಲೆಗೆ ಹೋಗ್ಬೇಕು, ಮನೆ ಕೆಲಸ ಮಾಡೋದು ಅಪರಾಧ, ನಾಳೆ ದಿನ ನಮಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ಅವರು ನನ್ನನ್ನ ಮನೆ ಕೆಲಸಕ್ಕೆ ಇಟ್ಟುಕೊಳ್ಳದೆ ಕಳಿಸ್ಬಿಡ್ತಿದ್ರು. ಇದರಿಂದ ಅಮ್ಮನಿಗೆ ಎಷ್ಟು ಮುಜುಗರ ಆಯ್ತು ಅಂತಂದ್ರೆ, ಅಂದು ರಾತ್ರಿಯ ವೇಳೆ ಅಮ್ಮ ನನ್ನ ತಲೆಯನ್ನು ಸವರುತ್ತಾ, ಜೀವನ ಪೂರ್ತಿ ನಾವು ಇದೇ ರೀತಿ ಬಡತನದಲ್ಲಿ ಇರ್ಬೇಕೇನೋ ಅನಿಸ್ತಿದೆ. ಓದುವ ವಯಸ್ಸಿನಲ್ಲಿ ನನ್ನ ಮಕ್ಕಳು ಮನೆ ಕೆಲಸ ಮಾಡೋ ಪರಿಸ್ಥಿತಿ ನಮಗೆ ಬರುತ್ತೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ ಎಂದಾಗ ಅಮ್ಮನ ಮಾತನ್ನು ಕೇಳಿ, ಅಮ್ಮ, ನಮಗೂ ಒಳ್ಳೆ ಕಾಲ ಬಂದು ಬರುತ್ತೆ, ಒಂದಲ್ಲ ಒಂದು ದಿನ ನಾವು ಶ್ರೀಮಂತರಾಗ್ತೀವಿ ಎಂದಾಗ ಅಮ್ಮನ ಮನಸ್ಸಿನಲ್ಲಿ ನೂರೆಂಟು ಕಷ್ಟಗಳಿದ್ರು ಅದನ್ನ ತೋರಿಸಿಕೊಳ್ಳದೆ ನನ್ನ ಮಾತನ್ನು ಕೇಳಿ ನನ್ನ ಮುಂದೆ ಅಮ್ಮ ಮುಗುಳ್ನಗಿದ್ರು. ಅಂದು ರಾತ್ರಿ ಮಲಗಿದ ಅಮ್ಮ ಬೆಳಗ್ಗೆ ಎದ್ದೊಳಕ್ಕಾಗದೆ ಅವರ ಮೈ ತುಂಬಾ ಬಿಸಿಯಾಗಿತ್ತು. ಜ್ವರದಿಂದ ಅಮ್ಮ ನಡುಗುತ್ತಿದ್ರು. ನನ್ನನ್ನು ನೋಡಿ ಅಮ್ಮ ಹೇಳಿದ್ಲು, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನಗೆ ಯಾರು ಗತಿ ಎಂದಾಗ, ಅಮ್ಮ, ನಿನಗೇನು ಆಗಲ್ಲ, ನಾನಿದ್ದೀನಿ ಎಂದು ಹೇಳಿ ಅಮ್ಮನಿಗೆ ಕಷಾಯ ಮಾಡಿಕೊಂಡು ಬಂದುಕೊಟ್ಟೆ. ಆದ್ರೆ ಅವತ್ತು ಜ್ವರ ಬಂದು ಮಲಗಿದ ಅಮ್ಮ 8 ದಿನವಾದರೂ ಜ್ವರ ಕಮ್ಮಿಯಾಗದೆ ಹಾಸಿಗೆ ಹಿಡಿದಿದ್ಲು. ನಾನು ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ. ಅಮ್ಮ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಇರೋದ್ರಿಂದ ತಿನ್ನೋ ಊಟಕ್ಕೂ ಕೂಡ ನಮಗೆ ಕಷ್ಟ ಆಗೋಯ್ತು. ಅಮ್ಮ ಹೋಗುತ್ತಿದ್ದ ಕೆಲಸಕ್ಕೆ ನಾನು ಹೋಗೋದಕ್ಕೆ ಶುರು ಮಾಡಿದೆ. ಆದ್ರೆ ಅಲ್ಲಿ ಅವರು ಕೆಲಸ ಮಾಡೋದಕ್ಕೆ ಬಿಡಲಿಲ್ಲ. ಇದರಿಂದಾಗಿ ಮನೆಯಲ್ಲಿ ತುಂಬಾನೇ ಕಷ್ಟ ಆಗೋಯ್ತು. ಒಂದು ಹೊತ್ತು ಊಟಕ್ಕೂ ಕೂಡ ಪರದಾಡೋ ಹಾಗಾಗೋಯ್ತು. ಇನ್ನು ದೇವಸ್ಥಾನಗಳ ಬಳಿ ಹೋಗಿ ನಾನು ಭಿಕ್ಷೆ ಬೇಡ್ತಾ, ದಾರಿಗಳಲ್ಲಿ ಭಿಕ್ಷೆ ಬೇಡ್ತಾ ಅದರಿಂದ ಬರ್ತಾ ಇದ್ದ ದುಡ್ಡಿನಿಂದ ಊಟ ತಗೊಂಡು ಮನೆಗೆ ಬರ್ತಿದ್ದೆ. ಆದ್ರೆ ಬರ್ತಾ ಬರ್ತಾ ಅಮ್ಮನ ಆರೋಗ್ಯ ಇನ್ನೂ ಕೆಡ್ತಾ ಬಂತು. ಇದೇ ರೀತಿ ಅಮ್ಮ ಹಾಸಿಗೆ ಹಿಡಿದಿದ್ಲು. ಪಕ್ಕದ ಮನೆಯ ಆಂಟಿಯ ಬಳಿ ಹೋಗಿ ಒಂದು ಗ್ಲಾಸ್ ಅಕ್ಕಿ ಕೇಳಿದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ, ದಿನೇ ದಿನೇ ಒಂದಲ್ಲ ಒಂದು ಕೊಡಿ ಅಂತ ಬರ್ತಾನೆ ಇರ್ತೀಯ, ನಮಗೂ ಮನೆಯಲ್ಲಿ ಕಷ್ಟ ಇದೆ, ದಿನೇ ದಿನೇ ಈ ರೀತಿ ಬಂದ್ರೆ ನಾವ್ ಎಲ್ಲಿಂದ ತರೋದು ಎಂದು ಹೇಳಿ ಅಕ್ಕಿ ಕೊಡದೆ ನನ್ನನ್ನ ಕಳಿಸ್ಬಿಟ್ರು. ಈ ಕಡೆ ಅಮ್ಮನ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು. ಮನೆಗೆ ಬಂದು ನೋಡಿದಾಗ ಅಮ್ಮ ನನ್ನನ್ನ ನೋಡಿ, ನಾನು ಹೋದ ಮೇಲೆ ನಿನ್ನನ್ನ ಯಾರು ನೋಡ್ಕೊಳ್ತಾರೆ, ನಿನ್ನ ಗತಿ ಏನು ಎಂದು ಹೇಳಿ ಕಣ್ಣೀರು ಹಾಕಿದ್ರು. ಆದ್ರೆ ನಾನು ಮಾತ್ರ ಅವರ ಮಾತಿಗೆ ಏನು ಉತ್ತರ ಕೊಡದೆ ದುಃಖದಿಂದ ಕಣ್ಣೀರು ಹಾಕುತ್ತಾ ಸುಮ್ಮನಾಗ್ಬಿಡುತ್ತಿದ್ದೆ. ನಾನು ಕೂಡ ಏನು ಮಾಡೋದಕ್ಕಾಗುತ್ತೆ? ಬಡತನ ಅನ್ನೋದು ನಮಗೆ ಯಾವ ಸ್ಥಿತಿಗೆ ತಂದಿಟ್ಟಿತ್ತು ಅಂತಂದ್ರೆ, ಕಷ್ಟ ಬಂದರೂ ನಮಗೆ ಅದಕ್ಕೆ ಪರಿಹಾರ ಸಿಕ್ಕುತ್ತಿರ್ಲಿಲ್ಲ. ದಿನ ಬೆಳಗಾದ್ರೆ ದೇವ್ರ ಹತ್ರ ಬೇಡ್ಕೊಳ್ಳೋದೊಂದೇ ನನಗೆ ದಾರಿಯಾಗೋಗಿತ್ತು. ಆದ್ರೆ ಅಂದು ಅಮ್ಮನ ಆರೋಗ್ಯ ತುಂಬಾನೇ ಕೆಟ್ಟೋಗಿತ್ತು. ಅಕ್ಕಪಕ್ಕದವರ ಹತ್ರ ಹೋಗಿ ಸಹಾಯ ಕೇಳಿದಕ್ಕೆ ಯಾರು ಕೂಡ ದುಡ್ಡು ಕೊಡ್ಲಿಲ್ಲ. ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರ್ಲಿಲ್ಲ. ಮನೆಯ ಒಳಗೆ ಬಂದು ನೋಡಿದಾಗ ಅಮ್ಮನ ಮೈಯೆಲ್ಲ ತಣ್ಣಗಾಗೋಗಿತ್ತು.
ನನ್ನ ಕೈಯನ್ನು ಹಿಡಿದು ಅಮ್ಮ ಹೇಳಿದ್ಲು, ನೋಡು ರಶ್ಮಿ, ಸಿಟಿಲಿ ಪ್ರೇಮ ಅನ್ನೋ ಮೇಡಮ್ ಇದ್ದಾರೆ. ನೀನ್ ಅವ್ರ ಹತ್ರ ಹೋಗಿ ನನ್ನ ಹೆಸರು ಹೇಳು, ಅವರಿಗೆಲ್ಲ ಗೊತ್ತಾಗುತ್ತೆ. ನಾನು ಹೋದ್ಮೇಲೆ ನೀನು ಒಂಟಿಯಾಗಿ ಹೋಗ್ತೀಯ ಎಂದು ಹೇಳ್ತಾ ಹೇಳ್ತಾ ಅಮ್ಮ ಕಣ್ಣು ಮುಚ್ಚಿಬಿಟ್ಲು. ಅಮ್ಮನನ್ನ ನೋಡಿ ನನ್ನ ಧೈರ್ಯ ಕೂಡ ಕಳೆದೋಯ್ತು. ಅಮ್ಮ ಪ್ರಾಣ ಬಿಟ್ಟಿದ್ಲು. ಅವಳನ್ನ ನೋಡಿ ಜೋರಾಗಿ ಕಿರ್ಚುತ್ತಾ, ಅಮ್ಮ ಎದ್ದೊಳಮ್ಮ, ಆಸ್ಪತ್ರೆಗೆ ಹೋಗೋಣ ಎಂದು ಹೇಳಿ ನಾನು ಎಷ್ಟು ಕೂಗಾಡಿದ್ರು ಅಮ್ಮ ಮಾತ್ರ ಕಣ್ಣು ಬಿಟ್ಟಿಲ್ಲ. ಅಲ್ಲಿಗಾಗಲೇ ಅಮ್ಮ ನನ್ನನ್ನ ಬಿಟ್ಟು ಹೋಗಿದ್ದಾಳೆ ಅನ್ನೋದು ನನಗರ್ಥವಾಗ್ತಿತ್ತು. ಅಕ್ಕಪಕ್ಕದವರನ್ನೆಲ್ಲ ಕರೆದು ಕಾಡಿ ಬೇಡಿ ಅಮ್ಮನ ಕಾರ್ಯ ಮುಗಿಸಿದೆ. ಅಮ್ಮ ಇಲ್ಲದೆ ಒಂಟಿ ಜೀವನ ಮುಂದೆ ಹೇಗೆ ಅನ್ನೋ ಯೋಜನೆಯಲ್ಲಿ ಇದ್ದಾಗ ಇದಾದ 3 ದಿನಕ್ಕೆ ಅಮ್ಮ ಹೇಳಿದ ಆ ಅಡ್ರೆಸ್ ಹುಡುಕ್ತಾ ಅಮ್ಮನ ಫೋಟೋ ಇಟ್ಕೊಂಡು ಆಟೋ ಹಿಡಿದು ಹೊರಟೆ. ಇಷ್ಟು ದೊಡ್ಡ ಸಿಟಿ, ಎಲ್ಲೆಲ್ಲೂ ಜನ, ರೋಡಲ್ಲೆಲ್ಲ ಗಾಡಿಗಳು. ಅಮ್ಮ ಸಿಟಿ ಬಗ್ಗೆ ಹೇಳಿದ್ಲು, ಆದ್ರೆ ಇದು ಇಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ಅಮ್ಮ ಕೊಟ್ಟ ಅಡ್ರೆಸ್ನ ಹುಡುಕುತ್ತಾ ಹೋದೆ. ಕೊನೆಗೂ ಆ ಮನೆ ಸಿಕ್ತು. ನೋಡೋದಕ್ಕೆ ದೊಡ್ಡದಾದ ಬಂಗ್ಲೆ. ಗೇಟಿನ ಹೊರಗಡೆ ವಾಚ್ಮೆನ್ ನಿಂತಿರುವುದನ್ನ ನೋಡಿ ನನಗೊಂದು ರೀತಿ ಗಾಬರಿಯಾಯ್ತು. ಭಯದಿಂದಾನೇ ಅಮ್ಮ ಕೊಟ್ಟ ಅಡ್ರೆಸ್ ಅನ್ನ ತೆಗೆದುಕೊಂಡು ಹೋಗಿ ಆತನ ಬಳಿ ಕೊಟ್ಟೆ. ಪ್ರೇಮ ಮೇಡಮ್ ಇದ್ದಾರಾ? ಇದು ನನ್ನ ತಾಯಿ ಸುನಂದ ಕೊಟ್ಟ ಅಡ್ರೆಸ್, ಅವರನ್ನ ನೋಡ್ಬೇಕಾಗಿತ್ತು ಎಂದಾಗ, ನೀನ್ ಯಾರು? ನಾನವರ ಮಗಳು. ನನ್ನ ತಾಯಿ ಬಗ್ಗೆ ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ನನ್ನ ತಾಯಿ ಹೇಳಿದ್ರು ಎಂದಾಗ 2 ನಿಮಿಷಗಳ ಕಾಲ ಅವನು ಸುಮ್ಮನಿದ್ದ. ನಂತರ ಮನೆಯ ಒಳಗೆ ಹೋದ. ಒಂದು ರೀತಿ ನನಗೆ ಆತಂಕ ಶುರುವಾಗಿತ್ತು. ಮತ್ತೆ 10 ನಿಮಿಷ ಆದ್ಮೇಲೆ ಆ ವಾಚ್ಮೆನ್ ಬಂದು ಮೇಡಮ್ ಕರೀತಿದ್ದಾರೆ ಎಂದಾಗ ನಾನು ಮನೆಯ ಒಳಗೆ ಹೋದೆ. ಆ ಮನೆಯ ಒಳಗೆ ಹೋದ ನನಗೆ ನಾನೆಲ್ಲೋ ದೊಡ್ಡದಾದ ಬಂಗಲೆಯ ಒಳಗೆ ಬಂದಿದ್ದೇನೆ ಏನೋ ಅನಿಸ್ತಿತ್ತು. ಅಷ್ಟು ದೊಡ್ಡ ಮನೆ ನಾನು ಇವತ್ತಿಗೂ ಎಲ್ಲೂ ನೋಡಿರ್ಲಿಲ್ಲ. ಸೋಫಾ ಮೇಲೆ ಪ್ರೇಮ ಮೇಡಮ್ ಕುಳಿತಿದ್ರು. ನನ್ನನ್ನ ನೋಡಿ, ಸುನಂದ ಮಗಳ? ಹೌದು ಮೇಡಮ್. ಅಮ್ಮ ಇನ್ನು ನನ್ನ ಜೊತೆ ಇಲ್ಲ, ನನ್ನನ್ನ ಬಿಟ್ಟು ಹೊರಟೋದ್ರು. ಅದಕ್ಕೂ ಮುಂಚೆ ಅಮ್ಮ ನನಗೆ ಈ ಅಡ್ರೆಸ್ ಅನ್ನ ಕೊಟ್ಟು ಇಲ್ಲಿಗೆ ಹೋಗು ಅಂತ ಹೇಳಿದ್ರು ಎಂದಾಗ ನನ್ನ ಮಾತನ್ನು ಕೇಳಿ ಅವರು ಒಂದು ಕ್ಷಣಕ್ಕೆ ಮೌನವಾದ್ರು. ನಿಮ್ಮಮ್ಮ ತುಂಬಾ ಒಳ್ಳೆಯವರು, ಇಷ್ಟು ಬೇಗ ಹೀಗಾಗ್ಬಾರ್ದಾಗಿತ್ತು. ಬಾ ಇಲ್ಲಿ ಕುತ್ಕೋ ಎಂದು ಹೇಳಿ ನನಗೆ ಊಟ ಬಡಿಸಿದ್ರು. ನಿಜ ಹೇಳಬೇಕು ಅಂತಂದ್ರೆ ಇಂತಹ ಊಟ ನಾನು ಇದೇ ಮೊದಲ ಸಲ ತಿಂದಿದ್ದು. ಅಷ್ಟೊಂದು ರುಚಿಯಾಗಿತ್ತು. ಊಟ ತಿಂದ ನಂತರ ಮೇಡಮ್ ನನಗೆ ನೀರು ತಂದು ಕೊಟ್ರು. ನೋಡು, ಇದು ನಿನಗೆ ಹೊಸ ಜಾಗ, ನಿಧಾನವಾಗಿ ಎಲ್ಲವನ್ನ ತಿಳಿದುಕೋ ಎಂದಾಗ ಅವರ ಮಾತನ್ನು ಕೇಳಿ ನನಗೊಂದು ರೀತಿ ಆಶ್ಚರ್ಯವಾಗ್ತಿತ್ತು. ಯಾಕಂದ್ರೆ ಇಷ್ಟು ದೊಡ್ಡ ಶ್ರೀಮಂತರು ಸ್ವತಃ ಅವರೇ ನನಗೆ ಊಟ ಕೊಟ್ಟು ನೀರು ಕೊಡ್ತಿದ್ದಾರೆ, ಜೊತೆಗೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಅಂತ ಹೇಳಿ ನನಗೆ ಆಶ್ಚರ್ಯವಾಗ್ತಿತ್ತು. ಮತ್ತೆ ಬೇರೆ ದಿನ ನಾನು ಮಲಗಿದ್ದ ಆ ಕೋಣೆಯಲ್ಲಿ ಒಂದು ರೀತಿ ನೆಮ್ಮದಿ ಇತ್ತು. ಬೆಳಗಾದ ತಕ್ಷಣ ಸೂರ್ಯದ ಕಿರಣಗಳು ಆ ರೂಮಿನ ಒಳಗೆ ಬೀಳ್ತಿತ್ತು. ಇದೆಲ್ಲವೂ ನನ್ನ ಮನಸ್ಸಿಗೆ ಒಂದು ರೀತಿ ಸಂತಸ ತರ್ತಿತ್ತು. ಎದ್ದು ಬಾಗಿಲನ್ನು ತೆಗೆದ ತಕ್ಷಣವೇ ಕೆಲಸದವಳು, ನೋಡು, ತಿಂಡಿ ತಿಂದು ಹಾಲಿಗೆ ಬಾ, ಮೇಡಮ್ ಕರೆತಿದ್ದಾರೆ ಎಂದು ಹೇಳಿ ಹೊರಟು ಹೋದ್ಲು. ಇನ್ನು ಅಲ್ಲೇ ಪಕ್ಕದಲ್ಲೇ ಒಂದು ಜೊತೆ ಹೊಸ ಬಟ್ಟೆ ಕೂಡ ಇತ್ತು. ಆ ಬಟ್ಟೆ ಕೂಡ ನನಗೆ ಅಂತ ಹೇಳಿ ಆಕೆ ಹೇಳಿ ಹೋಗಿದ್ಲು. ಆ ಬಟ್ಟೆಯನ್ನ ನೋಡಿದಾಗ ಇಷ್ಟು ದುಬಾರಿಯಾದ ಬಟ್ಟೆ ನನಗ ಎಂದು ಹೇಳಿ ನನಗೆ ಆಶ್ಚರ್ಯವಾಗ್ತಿತ್ತು. ಕೈಕಾಲು ಮುಖವನ್ನ ತೊಳೆದು ಅವರು ಕೊಟ್ಟ ಹೊಸ ಬಟ್ಟೆನ ಹಾಕೊಂಡು ನಾನು ಹಾಲಿಗೆ ಹೋದೆ. ಹಾಲ್ನಲ್ಲಿ ಸೋಫಾ ಮೇಲೆ ಮೇಡಮ್ ಟೀ ಕುಡಿತಾ ಕುಳಿತಿದ್ರು. ನನ್ನನ್ನು ನೋಡಿ, ಹೇಗಿದೆ ಹೊಸ ಬಟ್ಟೆ? ನನಗೆ ಯಾಕೆ ಇಷ್ಟು ದುಬಾರಿ ಬಟ್ಟೆ ಮೇಡಮ್ ಎಂದಾಗ, ನೋಡು, ನೀನು ಈ ಮನೆಯಲ್ಲಿ ನಮ್ಮಲ್ಲಿ ನೀನು ಒಬ್ಳು ಎಂದಾಗ ಅವರ ಮಾತಲ್ಲಿ ಇದು ಒಂದು ನನ್ನತನ ಅನ್ನೋದು ಕಾಣಿಸ್ತಿತ್ತು. ತಿಂಡಿ ತಿಂದ ನಂತರ ಅವರು ನನ್ನನ್ನ ಕರೆದುಕೊಂಡು ಹೋಗಿ ಮನೆಯನ್ನೆಲ್ಲ ತೋರಿಸಿದ್ರು. ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರನ್ನೆಲ್ಲ ಕರೆದು, ಇವಳು ರಶ್ಮಿ ಇನ್ಮೇಲೆ ಇಲ್ಲೇ ಇರ್ತಾಳೆ, ಚಿಕ್ಕ ಪುಟ್ಟ ಕೆಲಸದಲ್ಲಿ ನನಗ್ ಸಹಾಯ ಮಾಡ್ತಾಳೆ ಎಂದಾಗ ಕೆಲಸದವರಿಗೆಲ್ಲ ಒಂದು ರೀತಿ ಆಶ್ಚರ್ಯವಾಗ್ತಿತ್ತು. ಮೇಡಮ್ ಹೇಳಿದ ಆ ಮಾತುಗಳು ಕೂಡ ನನಗೊಂದು ರೀತಿ ಕುತೂಹಲ ಉಂಟು ಮಾಡ್ತಿತ್ತು. ಸಾಯಂಕಾಲ ಆಗುತ್ತಿದ್ದ ಹಾಗೆ
ಕೆಲಸದವಳು ನನ್ನ ಹತ್ರ ಬಂದು ಏನಾದ್ರೂ ಅವಶ್ಯಕತೆ ಬಿದ್ರೆ ಮೇಡಮ್ ಹತ್ರ ಕೇಳಬೇಕಂತೆ ಎಂದು ಹೇಳಿ ಹೋಗಿದ್ದನ್ನ ನೋಡಿ ನನಗೆ ಆಶ್ಚರ್ಯವಾಯ್ತು. ಆ ಮನೆಯಲ್ಲಿ ನಾನು ಆರಾಮವಾಗಿ ಇರೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಮಾಡಿದ್ರು. ಮರುದಿನ ನನ್ನನ್ನ ಅವರ ಕಾರ್ನಲ್ಲಿ ಕುತ್ಕೊಳ್ಳೋದಕ್ಕೆ ಹೇಳಿದ್ರು. ನಾನು ಅವರ ಕಾರ್ನಲ್ಲಿ ಕುಳಿತುಕೊಂಡೆ. ಅವರು ನನ್ನ ದೊಡ್ಡದಾದ ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋದ್ರು. ಇದೇ ಮೊದಲ ಬಾರಿ ನಾನು ಇಷ್ಟು ದೊಡ್ಡದಾದ ಅಂಗಡಿಯನ್ನ ನೋಡಿದ್ದು. ಆ ಬಟ್ಟೆ ಅಂಗಡಿಯ ಒಳಗೆ ನನ್ನ ಕರೆದುಕೊಂಡು ಹೋಗಿ 10 ಜೊತೆ ಬಟ್ಟೆಯನ್ನ ಕೊಡಿಸಿದ್ರು. ಅದರ ಬೆಲೆ ಕೇಳಿ ಒಂದು ಕ್ಷಣಕ್ಕೆ ನಾನೇ ಬಿಚ್ಚಿಬಿದ್ದೆ. ಮೇಡಮ್, ಇಷ್ಟು ದುಬಾರಿಯಾದ ಬಟ್ಟೆಗಳನ್ನು ನಾನು ಹಾಕೋದಿಲ್ಲ ಎಂದಾಗ, ನೋಡು, ಈ ಬಟ್ಟೆಗಳಲ್ಲಿ ನೀನು ಚೆನ್ನಾಗಿ ಕಾಣಿಸ್ತೀಯ, ಹಳೆ ಬಟ್ಟೆಗಳನ್ನೆಲ್ಲ ಬಿಸಾಕು ಎಂದು ಅವರು ಹೇಳಿದ್ದನ್ನ ಕೇಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ಬಹುಶಃ ನನ್ನ ತಾಯಿ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ದಿನಗಳು ಕಳೆದ ಹಾಗೆ ಮನೆಯ ಲೆಕ್ಕಾಚಾರವನ್ನೆಲ್ಲ ಅವರು ನನ್ನ ಹತ್ರ ಹೇಳ್ತಿದ್ರು. ನೋಡುವುದಕ್ಕೆ ತುಂಬಾ ಮೃದು ಸ್ವಭಾವದವರು, ಹೆಚ್ಚು ಏನು ಮಾತಾಡ್ತಿರ್ಲಿಲ್ಲ. ಆದರೆ ಅವರು ಮಾತನಾಡಿದಾಗಲೆಲ್ಲ ಅವರ ಶಬ್ದಗಳೆಲ್ಲ ನನ್ನ ಮನಸ್ಸಿನಲ್ಲಿ ಹಚ್ಚು ಹೊಡೆದ ಹಾಗೆ ಉಳಿದು ಬಿಡ್ತಿತ್ತು. ನಾನು ಅವರಿಗೆ ತುಂಬಾ ಹತ್ತಿರವಾಗ್ತಾ ಬಂದೆ. ಆದ್ರೆ ಅವರ ಬಗ್ಗೆ ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ. ನಾನಲ್ಲಿಗೆ ಹೋಗಿ 15 ದಿನಗಳಾದ್ರೂ ಅವರ ಬಗ್ಗೆ ನನಗೆ ಹೆಚ್ಚು ಏನು ಗೊತ್ತಾಗ್ತಿರ್ಲಿಲ್ಲ. ಎಷ್ಟೋ ಸಲ ಅವರು ನನ್ನ ಹತ್ರ ಏನೋ ಹೇಳಲು ಇಚ್ಛಿಸುತ್ತಿದ್ರು. ಆದ್ರೆ ಅವರು ಅದನ್ನ ಹೇಳೋದಕ್ಕೆ ಆಗದೆ ಸುಮ್ಮನಾಗ್ಬಿಡ್ತಿದ್ರು. ಅವರ ಮನೆಯಲ್ಲಿ ಹೊರಗಡೆ ಚಿಕ್ಕದಾದ ಒಂದು ಹೂತೋಟವಿತ್ತು. ಅಲ್ಲಿ ಅವರು ಚೇರ್ ಮೇಲೆ ಕುಳಿತು ಆಕಾಶದ ಕಡೆ ನೋಡ್ತಾ ಏನೋ ಯೋಚನೆ ಮಾಡೋ ಹಾಗಿರ್ತಿತ್ತು. ಒಂದು ದಿನ ಅವರು ನನ್ನ ರೂಮಿಗೆ ಬಂದು ನನ್ನ ಪಕ್ಕದಲ್ಲೇ ಕುತ್ಕೊಂಡ್ರು. ರಶ್ಮಿ, ನಿನಗೆ ಓದಿಸಿದ್ರೆ ಓದಲು ಇಂಟ್ರೆಸ್ಟ್ ಇದೆಯಾ ಎಂದಾಗ, ಅವರ ಮಾತನ್ನು ಕೇಳಿದ ತಕ್ಷಣ ನನಗೆ ಮೊದಲಿನಿಂದಲೂ ಓದಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ಲಿಲ್ಲ ಮೇಡಮ್ ಎಂದೆ. ಅದಕ್ಕೆ ಅವರು ಹೇಳಿದ್ರು, ಸರಿ, ಹಾಗಾದ್ರೆ ನಿನಗೆ ಓದೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತಂದ್ರು. ಮೇಡಮ್ನ ಈ ವರ್ತನೆ ನನ್ನ ಮನಸ್ಸಲ್ಲೂ ಒಂದು ರೀತಿ ಜಾಗ ಮಾಡಲು ಶುರುವಾಯ್ತು. ಇಷ್ಟು ದೊಡ್ಡ ಶ್ರೀಮಂತರಲ್ಲಿ ಇಷ್ಟು ಮೃದು ಸ್ವಭಾವ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನನಗೆ ಕಾಡಲು ಶುರುವಾಯ್ತು. ಕೊನೆಗೂ ಅಂದು ನಾನು ಮೇಡಮ್ ಬಳಿ ಬಂದು, ಮೇಡಮ್, ನಾನು ಕೇವಲ ಒಬ್ಬ ಬಡ ಮನೆ ಹುಡುಗಿ, ಅದರಲ್ಲೂ ನನ್ನ ತಾಯಿ ಮನೆ ಕೆಲಸ ಮಾಡುತ್ತಿದ್ರು. ನಿಮಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಅಕ್ಕರೆ? ನೋಡು ರಶ್ಮಿ, ಕೆಲವು ಪ್ರಶ್ನೆಗಳಿಗೆ ಕಾಲನೇ ಉತ್ತರ ಕೊಡುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಬಂದು ನನ್ನ ಹತ್ರ ಕೇಳಿದಕ್ಕೆ ನಾನು ಈ ವಿಷಯನ ಹೇಳ್ತಿದ್ದೇನೆ. ನನಗೆ ಡೈವರ್ಸ್ ಆಗಿದೆ. ನನಗೊಬ್ಬಳು ಮಗಳಿದ್ದಾಳೆ. ಅವಳು ಅವರ ತಂದೆ ಹತ್ರ ಇದ್ದಾಳೆ. ಆದ್ರೆ ನನಗೆ ಮಾತ್ರ ಅವಳ ಕೊರಗು ಸದಾ ಕಾಡ್ತಾನೆ ಇರುತ್ತೆ ಎಂದಾಗ ಆ ಕ್ಷಣಕ್ಕೆ ಆ ಸ್ಥಳವೇ ಮೌನವಾಗ್ಬಿಟ್ಟಿತ್ತು. ಅವರ ಮುಖದಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡಿತ್ತು. ನಾನು ಕೂಡ ಮುಂದೆ ಯಾವ ರೀತಿಯ ಪ್ರಶ್ನೆನೂ ಕೇಳೋದಕ್ಕೆ ಹೋಗ್ಲಿಲ್ಲ. ನೋಡು ರಶ್ಮಿ, ಜೀವನದಲ್ಲಿ ನಾವು ಕೆಲವು ತೆಗೆದುಕೊಳ್ಳುವ ನಿರ್ಧಾರಗಳು ಸಂಬಂಧಗಳನ್ನೇ ದೂರ ಮಾಡುತ್ತೆ. ನನ್ನ ಮಗಳು ಅವರ ತಂದೆ ಹತ್ರ ಇರೋದು ಒಂದು ರೀತಿಯ ಅನಿವಾರ್ಯ ಎಂದರು. ಆದರೆ ಈ ವಿಷಯದಿಂದ ಅವರ ಕಣ್ಣಲ್ಲಿ ಕಣ್ಣೀರು ಬರ್ತಿತ್ತು. ಬೇರೆ ದಿನ ಅವರು ಮತ್ತೆ ಮೌನವಾಗ್ಬಿಟ್ಟಿದ್ರು. ನನ್ನ ಜೊತೆಲಿ ತಿಂಡಿ ತಿಂದ್ರು. ಇದನ್ನೆಲ್ಲ ನೋಡಿದ ನನಗೆ, ಡೈವರ್ಸ್ ಆದ ಮೇಲೆ ಒಂದು ಹೆಣ್ಣು ಒಂಟಿಯಾಗಿ ಅವರ ಮನಸ್ಥಿತಿ ಕೆಟ್ಟು ಹೋಗಿರುತ್ತೆ. ಆದರೆ ಮೇಡಮ್ ಮಾತ್ರ ಹಾಗಿರ್ಲಿಲ್ಲ. ಅವರ ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ರು ಬೇರೆಯವರಿಗೋಸ್ಕರ ಮಾತ್ರ ಎಷ್ಟೋ ಪ್ರೀತಿ ಇಟ್ಕೊಂಡಿದ್ರು. ಬಹುಶಃ ನನಗನಿಸಿದ ಪ್ರಕಾರ ಇದು ಅವರ ಒಂಟಿತನವನ್ನು ಮರೆಯೋದಕ್ಕೆ ಅವರು ಆಯ್ದುಕೊಂಡಿರುವ ದಾರಿ ಅನಿಸುತ್ತಿತ್ತು. ಮೇಡಮ್ ಜೊತೆ ಪ್ರತಿಯೊಂದು ದಿನವೂ ನನಗೆ ಹೊಸತನ ತರುತ್ತಿತ್ತು. ಅದು ಕೇವಲ ಬಟ್ಟೆ ಹಾಗೂ ಬೇರೆ ವಿಷಯಕ್ಕೆ ಸೀಮಿತವಾಗಿರ್ಲಿಲ್ಲ. ನನ್ನ ಮನಸ್ಸಿಗೂ ಒಂದು ರೀತಿ ನೆಮ್ಮದಿ ತರುವಂತಹದಾಗಿತ್ತು. ನನ್ನ ತಾಯಿ ನನಗೆ ಬಡತನದಲ್ಲಿ ಸಾಕಿದ್ರು. ಆದ್ರೆ ಇವರು ನನ್ನನ್ನ ಶ್ರೀಮಂತಿಕೆಯಲ್ಲಿ ಸಾಕುತ್ತಿದ್ದಾರೆ ಅನ್ನೋದೊಂದು ವ್ಯತ್ಯಾಸವಾಗ್ತಿತ್ತು ಅಷ್ಟೇ. ಯಾವತ್ತಿಗೂ ಅವರು ನನ್ನ ಒಬ್ಬ ಮನೆ ಕೆಲಸದವಳು ಅಂತ ನೋಡಲೇ ಇಲ್ಲ. ಅವರ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನ ನೋಡ್ಕೊಳ್ತಿದ್ರು. ಯಾವತ್ತಿಗೂ ಅವರು ನನ್ನನ್ನ ಯಾವುದೇ ವಿಷಯಕ್ಕೂ ಪ್ರಶ್ನೆ ಮಾಡುತ್ತಿರ್ಲಿಲ್ಲ. ಅವರ ಈ ಮೌನವೇ ನನಗೆ ಅಲ್ಲಿರೋದಕ್ಕೆ ಆಸರೆಯಾಯ್ತು. ಆದರೆ ನನ್ನ ಹತ್ತಿರ ಯಾವುದೋ ವಿಷಯವನ್ನ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅನಿಸ್ತಾ ಇತ್ತು.
ನನ್ನ ಜೊತೆ ಮೇಡಮ್ ವ್ಯವಹಾರ ಕೂಡ ತುಂಬಾ ಚೆನ್ನಾಗಿತ್ತು. ಆದ್ರೆ ಬರ್ತಾ ಬರ್ತಾ ಯಾಕೋ ಅವರಲ್ಲಿ ಒಂದು ರೀತಿ ಸಂಕಷ್ಟ ಕಾಣ್ತಿತ್ತು. ಅಂದು ರಾತ್ರಿ ನನಗೆ ತುಂಬಾ ದಾಹವಾಗ್ತಿತ್ತು. ನಾನು ನೀರು ಕುಡಿಯೋದಕ್ಕಂತ ಹೇಳಿ ಹಾಲ್ ಕಡೆ ಹೋದೆ. ಮೇಡಮ್ನ ರೂಮಿನ ಕಡೆಯಿಂದ ಯಾರೋ ಅಳುತ್ತಿರುವ ಸದ್ದು ನನಗೆ ಕೇಳಿಸ್ತಿತ್ತು. ನಾನು ಮೆಲ್ಲನೆ ಮೇಡಮ್ನ ರೂಮ್ ಕಡೆ ಹೊರಟೆ. ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಭಯ ಆವರಿಸಿಕೊಂಡಿತು. ಆದರೆ ಅವರ ಬಾಗಿಲು ಪೂರ್ತಿಯಾಗಿ ಮುಚ್ಚಿರ್ಲಿಲ್ಲ. ನಾನು ಮೆಲ್ಲನೆ ಹೋಗಿ ಬಾಗಿಲ ಬಳಿ ನಿಂತೆ. ಮೇಡಮ್ ದೇವರನ್ನು ನೆನೆದು ಕಣ್ಣೀರು ಹಾಕ್ತಿದ್ರು. ದೇವರೇ, ನನ್ನನ್ನ ಕ್ಷಮಿಸ್ಬಿಡು. ರಶ್ಮಿಗೆ ಕೊಡಬೇಕಾದ ಅಧಿಕಾರವನ್ನ ಕೊಡೋದಕ್ಕಾಗ್ತಿಲ್ಲ. ಈ ಮನೆಯಲ್ಲಿ ಅವಳಿಗಿರೋ ಹಕ್ಕನ್ನು ಕೊಡೋದಕ್ಕೆ ಆಗ್ತಿಲ್ಲ. ಅವಳ ಜೊತೆ ತಪ್ಪು ಮಾಡ್ತಿದ್ದೀನಿ. ಅವರ ಅಮ್ಮನಿಗೂ ನಾನು ಮೋಸ ಮಾಡ್ಬಿಟ್ಟೆ ಎಂದು ಹೇಳಿ ಅಳುತ್ತಿರುವುದನ್ನ ಕೇಳಿದ ನನಗೆ ಒಂದು ಕ್ಷಣಕ್ಕೆ ಏನು ತೋಚಲಿಲ್ಲ. ಇವರು ಯಾವ ಅಧಿಕಾರದ ಬಗ್ಗೆ ಮಾತಾಡ್ತಿದ್ದಾರೆ? ನನ್ನ ನೆನೆದು ಯಾಕಿಷ್ಟೊಂದು ಅಳ್ತಿದ್ದಾರೆ ಅನ್ನೋ ಯೋಚನೆ ನನಗೆ ಕಾಡಲು ಶುರುವಾಯ್ತು. ತಕ್ಷಣವೇ ನಾನಲ್ಲಿಂದ ಹೊರಟು ಬಂದೆ. ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಚಿಂತೆ ಕಾಡೋದಕ್ಕೆ ಶುರುವಾಯ್ತು. ಇವರನ್ನ ನಾನು ನನ್ನ ತಾಯಿ ಹಾಗೆ ಅನ್ಕೊಂಡಿದ್ದೆ. ಮತ್ಯಾಕೆ ಇವರು ಈ ರೀತಿ ಮಾತಾಡ್ತಿದ್ದಾರೆ? ಯಾವ ಹಕ್ಕಿನ ಬಗ್ಗೆ ಮಾತಾಡ್ತಿದ್ರು ಅನ್ನೋ ಎಷ್ಟೋ ರೀತಿಯ ಯೋಚನೆಗಳು ನನಗೆ ಕಾಡ್ತಿತ್ತು. ಇದೇ ಯೋಚನೆಯಲ್ಲಿ ರಾತ್ರಿ ನಾನು ಕೂಡ ನಿದ್ದೆ ಮಾಡಲಿಲ್ಲ. ಮತ್ತೆ ಬೆಳಗಾದ ತಕ್ಷಣ ಮೇಡಮ್ ಮುಖದಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡಿತ್ತು. ನನ್ನ ಹತ್ರ ಬಂದು ದಿನದ ಹಾಗೆ ಅಂದು ಕೂಡ ಮುಗುಳ್ನಗುವಿನಿಂದನೇ ಮಾತನಾಡಿಸಿದ್ರು. ಆಗ ನಾನು ರಾತ್ರಿ ನಡೆದ ವಿಷಯದ ಬಗ್ಗೆ ಕೇಳೋಣ ಅನ್ಕೊಂಡೆ. ಆದ್ರೆ ನನಗಿದರ ಬಗ್ಗೆ ಕೇಳುವಷ್ಟು ಧೈರ್ಯ ಕೂಡ ಬರಲಿಲ್ಲ. ಮಧ್ಯಾಹ್ನ ಊಟ ಮಾಡೋದಕ್ಕೆ ಮೇಡಮ್ ನನ್ನ ಅವರ ಜೊತೆಯಲ್ಲೇ ಕುತ್ಕೊಳ್ಳೋದಕ್ಕೆ ಹೇಳಿದ್ರು. ಊಟ ಮಾಡ್ತಾ ಇದರ ಬಗ್ಗೆ ಕೇಳೋಣ ಅನ್ಕೊಂಡೆ. ಆದ್ರೆ ಅಲ್ಲೂ ನನಗೆ ಧೈರ್ಯ ಬರಲಿಲ್ಲ. ಯಾಕೋ ನನ್ನ ಮನಸ್ಸಿನಲ್ಲಿ ಇದೊಂದು ರೀತಿಯ ಪ್ರಶ್ನೆಯಾಗಿ ಉಳಿದು ಬಿಟ್ಟಿತು. ಯಾವ ಹಕ್ಕಿನ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ನನಗೆ ಕಾಡಲು ಶುರುವಾಯ್ತು. ಹೇಗಾದರೂ ಮಾಡಿ ವಿಷಯ ತಿಳ್ಕೊಳ್ಳೇಬೇಕು ಅಂತ ಹೇಳಿ ನಾನು ತುಂಬಾ ಹೊತ್ತು ಮಲಗಲೇ ಇಲ್ಲ. ಮತ್ತೆ ನಾನು ಮೇಡಮ್ ರೂಮಿನ ಬಳಿ ಹೋದೆ. ನಾನು ಅವರ ರೂಮಿನ ಬಳಿ ಹೋಗಿದ್ದನ್ನ ಅವರು ನೋಡಿ, ರಶ್ಮಿ, ಏನಾಯ್ತು? ಇಷ್ಟೊತ್ತಾದ್ರೂ ಮಲಗಿಲ್ಲ? ಏನಾದ್ರೂ ಬೇಕಾಗಿತ್ತಾ ಎಂದರು. ಅವರ ಮಾತನ್ನು ಕೇಳಿ ನಾನು ಗಾಬರಿಯಿಂದ ಅದು ಎನ್ನುವಷ್ಟರಲ್ಲಿ ಮೇಡಮ್ ಹೇಳಿದ್ರು, ನನಗೆ ಗೊತ್ತು ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಿದೆ ಅಂತ ಹೇಳಿ. ನೋಡು, ಸಮಯ ಸಂದರ್ಭ ಅನ್ನೋದು ಎಲ್ಲವನ್ನ ಹೇಳುತ್ತೆ. ಈಗ ನೀನು ಹೋಗಿ ಮಲ್ಕೋ ಅಂತ ಹೇಳಿದ್ರು. ಇದರಿಂದ ಅರ್ಥವಾದ ವಿಷಯವೇನೆಂದ್ರೆ ನನ್ನಿಂದ ಏನೋ ಒಂದು ವಿಷಯನ ಮುಚ್ಚಿಡ್ತಿದ್ದಾರೆ ಅನ್ನೋದು. ದಿನಗಳು ಕಳೆದ ಹಾಗೆ ಮೇಡಮ್ ತುಂಬಾ ಮೌನವಾಗ್ಬಿಟ್ಟಿದ್ರು. ಹೀಗೆ ಒಂದು ದಿನ ಅವರು ನನ್ನನ್ನು ಕರೆದು, ರಶ್ಮಿ, ಇವತ್ತು ಕೆಲಸದವರಿಗೆಲ್ಲ ರಜೆ ಹೇಳ್ಬಿಡು. ಯಾಕ್ ಮೇಡಮ್? ಇವತ್ತು ಮನೆ ಸ್ವಲ್ಪ ಶಾಂತವಾಗಿರ್ಲಿ. ಅವರು ಹೇಳಿದ ಆ ಮಾತನ್ನು ಕೇಳಿ ನನಗೆ ಒಂದು ರೀತಿ ಗಾಬರಿಯಾಯ್ತು. ಅಂದು ಕೆಲಸದವರಿಗೆ ರಜೆ ಕೊಡಲಾಯ್ತು. ಇಡೀ ದಿನ ಮೇಡಮ್ ತುಂಬಾ ಯೋಚನೆಯಲ್ಲಿದ್ರು. ಸಂಜೆಯಾಗುತ್ತಿದ್ದ ಹಾಗೆ ಅವರ ರೂಮು ತುಂಬಾ ಮೌನವಾಗ್ತಾ ಬಂತು. ಕೆಲವೊಮ್ಮೆ ರೂಮಿನ ಲೈಟ್ ಆಫ್ ಆದ್ರೆ ಕೆಲವೊಮ್ಮೆ ಆನ್ ಆಗ್ತಿತ್ತು. ಮೇಡಮ್ ಬಳಿ ಹೋಗಿ ಮಾತಾಡುವಷ್ಟು ಧೈರ್ಯ ಕೂಡ ನನಗಿರ್ಲಿಲ್ಲ. ಹಾಗಾಗಿ ನಾನು ಕೂಡ ಸುಮ್ಮನಾಗ್ಬಿಟ್ಟೆ. ಬೇರೆ ದಿನ ಬೆಳಗಾದ ತಕ್ಷಣ ಮನೆ ಕೆಲಸದವರು ಬಂದ್ರು. ಮೇಡಮ್ ರೂಮ್ ಬಾಗಿಲು ಮುಚ್ಚಿತ್ತು. ಮನೆ ಕೆಲಸದವರು ಹಾಗೂ ನಾನು ಹೋಗಿ ಬಾಗಿಲನ್ನ ತೆಗೆದು ನೋಡಿದಾಗ ಮಂಚದ ಮೇಲೆ ಮೌನವಾಗಿ ಮೇಡಮ್ ಮಲಗಿರುವುದನ್ನ ನೋಡಿ ನಮಗೆ ತುಂಬಾನೇ ಗಾಬರಿಯಾಯ್ತು. ಅವರನ್ನು ಹೋಗಿ ಮುಟ್ಟಿದಾಗ ಅವರ ಮೈಯೆಲ್ಲ ತಣ್ಣಗಾಗಿತ್ತು. ಅಲ್ಲಿಗಾಗಲೇ ಅವರು ಪ್ರಾಣ ಬಿಟ್ಟಿದ್ರು. ಅದನ್ನು ನೋಡಿದ ನಮಗೆ ಒಂದು ರೀತಿಯ ಭಯ ಆವರಿಸಿಕೊಂಡಿತು. ಮನೆ ಕೆಲಸದವರೆಲ್ಲ ಕಣ್ಣೀರ್ ಹಾಕ್ತಿದ್ರು. ನಾನವರ ಕಾಲಿನ ಹತ್ರ ಕುಳಿತುಕೊಂಡು, ಮೇಡಮ್ ಎದ್ದೊಳಿ, ತಿಂಡಿ ತಿನ್ನೋಣ, ಮೇಡಮ್ ಎದ್ದೊಳಿ ಎಂದು ಹೇಳಿ ಮೇಡಮ್ನನ್ನ ಕೂಗುತ್ತಾ ಕಣ್ಣೀರ್ ಹಾಕ್ತಿದ್ದೆ. ಅಲ್ಲಿಗಾಗಲೇ ಈ ವಿಷಯ ಎಲ್ಲಾ ಕಡೆ ಹಬ್ಬಿ ಹೋಗಿತ್ತು. ಕ್ಷಣದಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಅವರಿಗೆ ಪರಿಚಯ ಇರೋ ಕೆಲವು ಸ್ನೇಹಿತರು ಜೊತೆಗೆ ಲಾಯರ್, ಅವರನ್ನು ನೋಡಲು ಗಂಡ ಹಾಗೂ ಮಗಳು ಕೂಡ ಬಂದಿದ್ಲು. ನೋಡೋದಕ್ಕೆ ತನ್ನ ತಾಯಿಯ ಹಾಗೆ ಇದ್ಲು. ಆದ್ರೆ ಯಾವುದೇ ರೀತಿ ತನ್ನತನ ಅನ್ನೋದಿರ್ಲಿಲ್ಲ. ಏನು ಮಾತನಾಡದೆ ಮೌನವಾಗಿ ನಿಂತಿದ್ಲು.
ಇದೇ ಮೊದಲ ಸಲ ನಾನು ಅವರ ಮಗಳನ್ನ ನೋಡಿದ್ದು. ಇದರೆಲ್ಲರ ಮಧ್ಯೆ ನನ್ನ ಮನಸ್ಸು ಒಂದು ರೀತಿ ಮೌನವಾಗ್ಬಿಟ್ಟಿತ್ತು. ನೋಡ್ತಾ ನೋಡ್ತಾ ಮೇಡಂ ಅಂತ್ಯ ಸಂಸ್ಕಾರ ಕೂಡ ನಡೆದು ಹೋಯ್ತು. ಆ ಮನೆಯಲ್ಲಿ ಮೌನ ಹಾಗೂ ಒಂದು ರೀತಿ ಕತ್ತಲೆ ಆವರಿಸ್ಕೊಂಡಿತ್ತು. ನಾನು ಮೇಡಂನ ರೂಮ್ಗೆ ಹೋದೆ. ಮೇಡಂ ಹಾಲು ಕುಡಿದು ಇಟ್ಟಿದ್ದ ಕಪ್ ಕೂಡ ಅಲ್ಲೇ ಇತ್ತು. ಎಷ್ಟೋ ಸಲ ಮೇಡಂ ನನ್ನನ್ನ ಅವರ ರೂಮ್ಗೆ ಕರೆದು ನನ್ನ ಜೊತೆ ಅವರ ಮಗಳ ಹಾಗೆ ಮಾತಾಡ್ಕೊಂಡು ಕುತ್ಕೊಳ್ತಿದ್ರು. ಅದೆಲ್ಲವೂ ನನ್ನ ಕಣ್ಣ ಮುಂದೆ ಬರಲು ಶುರುವಾಯ್ತು. ಇದನ್ನೆಲ್ಲ ನೆನೆದು ದುಃಖ ತಡೆಯಲಾಗದೆ ಕಣ್ಣೀರು ಬರಲು ಶುರುವಾಯ್ತು. ಅವರ ರೂಮಿನಲ್ಲಿ ಅವರ ಬೆಡ್ ಕವರನ್ನು ಸರಿ ಮಾಡಿ ಅವರು ಹಾಲು ಕುಡಿದು ಅಲ್ಲೇ ಇಟ್ಟಿದ್ದ ಆ ಕಪ್ಪನ್ನು ಎತ್ಕೊಂಡು ಬರುವಾಗ ನನಗೊಂದು ಡೈರಿ ಕಾಣಿಸ್ತು. ಅದನ್ನು ನೋಡಿ ನನಗೊಂದು ರೀತಿ ಗಾಬರಿಯಾಯ್ತು. ಅದನ್ನ ಎತ್ತಿ ನಾನು ಕಬೋರ್ಡ್ನ ಒಳಗಡೆ ಇಟ್ಟು ಮತ್ತೆ ಅಲ್ಲಿಂದ ಬಂದ್ಬಿಟ್ಟೆ. ಬೇರೆ ದಿನ ಬೆಳಗಾದ ತಕ್ಷಣ ಮನೆಯ ಮುಂದೆ 2 ಕಾರುಗಳು ಬಂದು ನಿಂತವು. ಮುಂದಿದ್ದ ಕಾರಿನಿಂದ ನಿನ್ನೆ ನಾನು ನೋಡಿದ ಆ ಹುಡುಗಿ ಇಳಿದ್ಲು. ಅವಳ ಜೊತೆ ಸ್ವಲ್ಪ ವಯಸ್ಸಾದ ಒಬ್ಬ ಮನುಷ್ಯ ಇಳಿದು ಸೀದಾ ಮನೆಯ ಒಳಗೆ ಬಂದ್ರು. ಅವರ ಹಿಂದೆ ಲಾಯರ್ ಕೂಡ ಬಂದ್ರು. ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ರು. ನಾನಲ್ಲೇ ಇದ್ದ ಒಂದು ರೂಮಿನ ಪಕ್ಕದಲ್ಲೇ ನಿಂತಿದ್ದೆ. ಲಾಯರ್ ಸಾಹೇಬ್ರು ಕೆಲವು ಫೈಲ್ಗಳನ್ನ ತೆಗೆದು ಅದರಿಂದ ಒಂದು ಪತ್ರವನ್ನ ತೆಗೆದು ಅದನ್ನ ಓದೋದಕ್ಕೆ ಶುರು ಮಾಡಿದ್ರು. 3 ದಿನಗಳ ಹಿಂದೆ ಪ್ರೇಮಾ ಮೇಡಂ ಒಂದು ವಿಲ್ ಪತ್ರವನ್ನ ಬರೆಸಿದ್ದಾರೆ. ಅಷ್ಟರಲ್ಲಿ ಅವರ ಮಗಳು, ಅಂಕಲ್, ನನಗೆ ಗೊತ್ತು ಅಮ್ಮ ಈ ಪತ್ರದಲ್ಲಿ ಏನಂತ ಬರೆಸಿದಾರಂತ ಹೇಳಿ. ಅಮ್ಮನ ಆದ ಆಸ್ತಿನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಡೋ ರೀತಿ ಬರ್ತಿದ್ದಾರೆ. ಆದ್ರೆ ಈ ಆಸ್ತಿ ಮೇಲೆ ಮಗಳಾಗಿ ನನಗ್ ಹಕ್ಕಿರೋದು ಎಂದಾಗ ಲಾಯರ್ ಅಂಕಲ್ ಹೇಳಿದ್ರು, ಮೊದಲು ನಿಮ್ ತಾಯಿ ಪತ್ರದಲ್ಲಿ ಏನ್ ಬರ್ದಿದ್ದಾರೆ ಅದನ್ನು ಹೇಳ್ತೀನಿ ಕೇಳಿ. ಪ್ರೇಮಾಳಾದ ನಾನು ನನ್ನ ಬಳಿ ಇರುವ ನನ್ನ ಇಡೀ ಆಸ್ತಿಯನ್ನ ಎಂದು ಹೇಳಿ ಲಾಯರ್ ಒಂದು ಕ್ಷಣಕ್ಕೆ ನನ್ನ ಕಡೆ ನೋಡಿ ಮತ್ತೆ ಪತ್ರವನ್ನ ಓದೋದಕ್ಕೆ ಶುರು ಮಾಡಿದ್ರು. ನನ್ನ ಇಡೀ ಆಸ್ತಿ ನನ್ನ ಮನೆಯಲ್ಲಿರುವ ರಶ್ಮಿಗೆ ಸೇರ್ಬೇಕು. ಅವಳು ನನ್ನ ಸೇವೆ ಮಾಡೋದ್ರಿಂದ ಹಿಡಿದು ನನ್ನ ಬೇಕು ಬೇಡಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಇದು ನನ್ನ ಸ್ವಇಚ್ಛೆಯಿಂದ ಅವಳ ಹೆಸರಿಗೆ ಮಾಡುತ್ತಿರುವ ಆಸ್ತಿ. ಇದರಲ್ಲಿ ನನ್ನ ಮಗಳಿಗೆ ಯಾವುದೇ ರೀತಿ ಹಕ್ಕಿಲ್ಲ. ಯಾಕಂದ್ರೆ ನಮ್ಮ ಡೈವರ್ಸ್ ಆಗುವಾಗಲೇ ನನಗಿದ್ದ ಕೆಲವು ಆಸ್ತಿಯಲ್ಲಿ ನನಗೆ ನನ್ನ ಗಂಡನಿಗೆ ಅರ್ಧ ಪಾಲಾಗಿದೆ. ಅದರಲ್ಲಿ ನನ್ನ ಮಗಳಿಗೆ ಸೇರಬೇಕಾಗಿರುವ ಆಸ್ತಿ ಕೂಡ ಸೇರಿದೆ. ಇದು ನಾನು ಸಂಪಾದನೆ ಮಾಡಿರುವ ಆಸ್ತಿ. ಇದರ ಮೇಲೆ ರಶ್ಮಿಗೆ ಮಾತ್ರ ಹಕ್ಕಿರೋದು ಎಂದ ತಕ್ಷಣ ಮೇಡಂ ಮಗಳು ಕೋಪದಿಂದ, ಏನು ಹೇಳ್ತಾ ಇದ್ದೀರಾ ಸರ್? ಯಾರದು ರಶ್ಮಿ? ಈ ಮನೆ ಕೆಲಸದವಳ? ಅಮ್ಮ, ನೀನು ಮೋಸ ಮಾಡ್ಬಿಟ್ಟೆ. ಇದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರಲ್ಲಿ ಲಾಯರ್ ಹೇಳಿದ್ರು, ನೋಡಿ ಇದು ಸುಳ್ಳಲ್ಲ ಎಂದ ತಕ್ಷಣ ಮಗಳು, ಹಾಗಾದ್ರೆ ಪೇಪರ್ಸ್ ಕೊಡಿ, ನಾನು ಚೆಕ್ ಮಾಡಿಸ್ತೀನಿ ಎಂದಾಗ, ನೋಡಿ ಇದು ಕಾನೂನಿನ ಪ್ರಕಾರ ಸರಿಯಾಗಿ ಬಿಲ್ಲಾಗಿದೆ. ಆ ರೀತಿ ನಾವು ಕೊಡೋದಕ್ಕಾಗೋದಿಲ್ಲ. ಹಾಗಾದ್ರೆ ಅಮ್ಮನ ಆಸ್ತಿಯಲ್ಲಿ ಸ್ವಂತ ಮಗಳಿಗೆ ಏನೂ ಇಲ್ವಾ ಎಂದಾಗ ಲಾಯರ್ ಹೇಳಿದ್ರು, ಡೈವರ್ಸ್ ಆದ ಮೇಲೆ ನಿನ್ನ ಜವಾಬ್ದಾರಿ ನಿನ್ನ ತಂದೆ ತಗೊಂಡಿದ್ರು. ಅದರ ಪ್ರಕಾರ ನಿನ್ನ ತಂದೆಗೆ ಹಾಗೂ ನಿನಗೆ ಸೇರಬೇಕಾಗಿರುವ ಆಸ್ತಿ ಮೊದಲೇ ಸೇರಿದೆ. ಆಗ ಅವರ ಮಾತನ್ನು ಕೇಳಿ ಮಗಳು ಸುಮ್ಮನಾಗಿ, ಆಕೆಯ ಕಣ್ಣಲ್ಲಿ ಕೆಂಡದಂತಹ ಕೋಪವಿತ್ತು. ಕೋಪದಿಂದ ನನ್ನನ್ನು ನೋಡಿ ಮನೆಯಿಂದ ಹೊರಹೋದ್ಲು. ಇದನ್ನೆಲ್ಲ ನೋಡಿ ನನ್ನ ಹೃದಯ ಭಯದಿಂದ ಹೊಡೆದುಕೊಳ್ಳುತ್ತಿತ್ತು. ಆ ಪತ್ರವನ್ನು ಓದಿದ ಮೇಲೆ ನನಗೂ ಆಶ್ಚರ್ಯವಾಗುತ್ತಿತ್ತು. ನನ್ನ ಬಳಿ ಲಾಯರ್ ಅಂಕಲ್ ಬಂದು, ನೋಡಮ್ಮ, ಈ ಆಸ್ತಿಯ ಪೇಪರ್ಸ್ ಎಲ್ಲ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಇನ್ಮೇಲೆ ಈ ಆಸ್ತಿ ಮೇಲೆ ನಿನ್ನ ಹಕ್ಕಿರೋದು ಎಂದು ಲಾಯರ್ ಹೇಳಿದ ತಕ್ಷಣ ನಾನು ಒಂದು ರೀತಿ ಮಂಕಾಗೋದೆ. ನನ್ನ ಜೊತೆ ಏನ್ ನಡೀತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಈ ಆಸ್ತಿನ ಸ್ವೀಕಾರ ಮಾಡುವಷ್ಟು ಧೈರ್ಯ ಕೂಡ ನನಗಿರ್ಲಿಲ್ಲ. ಒಂದು ಕಡೆ ತಾಯಿಯ ರೀತಿ ನೋಡಿಕೊಂಡ ಮೇಡಂ ಹೋಗಿರುವ ದುಃಖ, ಇನ್ನೊಂದು ಕಡೆ ನನ್ನ ಹೆಸರಿಗೆ ಆಸ್ತಿ ಬರೆದಿರುವುದು. ಇದೆಲ್ಲ ನನಗೊಂದು ರೀತಿ ಸಂಕಷ್ಟದಲ್ಲಿ ಸಿಲುಕಿರುವ ಹಾಗನಿಸ್ತಿತ್ತು. ಕೆಲವೊಮ್ಮೆ ಆ ಮನೆಯಲ್ಲಿ ಮೇಡಂ ಇನ್ನೂ ಇದ್ದಾರೆ ಅನ್ನೋ ಕಲ್ಪನೆ ನನಗೆ ಆಗ್ತಿತ್ತು. ಅವರು ಹಾಕಿಕೊಳ್ಳುತ್ತಿದ್ದ ಪರ್ಫ್ಯೂಮ್ ವಾಸನೆ ನನಗೆ ಆಗಾಗ ಬರ್ತಿತ್ತು. ಇದೇ ಯೋಚನೆಯಲ್ಲಿ ನನ್ನ ಅವಸ್ಥೆ ಇನ್ನಷ್ಟು ಕೆಡ್ತಾ ಬಂತು.
ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗದ ಹಾಗಾಯ್ತು. ಅಂದು ನಾನು ಮೇಡಮ್ ಫೋಟೋ ಮುಂದೆ ನಿಂತು, ಮೇಡಮ್, ನನ್ನ ಜೊತೆ ಏನಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಸಮಯ ಬಂದಾಗ ನಾನೆಲ್ಲವನ್ನ ಹೇಳ್ತೀನಿ ಅಂತ ನೀವು ಹೇಳಿದ್ರಿ. ಅದಕ್ಕೂ ಮುಂಚೆನೆ ಇಂತಹ ಅನಾಹುತ ಆಗುತ್ತೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಾನೇನ್ ಮಾಡ್ಲಿ ಅಪ್ಪ ದೇವ್ರೆ? ಅಷ್ಟಕ್ಕೂ ನನ್ನ ಜೀವನದಲ್ಲಿ ಇದೆಲ್ಲ ಯಾಕೆ ನಡೀತಿದೆ ಎಂದು ದುಃಖದಿಂದ ನಾನು ನನ್ನ ಮನಸ್ಸಿನ ಮಾತನ್ನು ಹೇಳುತ್ತಿರುವಾಗಲೇ ನನ್ನ ಹೆಗಲ ಮೇಲೆ ಯಾರೋ ಒಂದು ಕೈ ಇಟ್ಟ ಹಾಗಾಯ್ತು. ಅದೇ ಸಮಯಕ್ಕೆ ನಾನು ಭಯದಿಂದ ಹಿಂತಿರುಗಿ ನೋಡಿದಾಗ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಆತ ಬೇರೆ ಯಾರು ಅಲ್ಲ, ಪ್ರೇಮ ಮೇಡಮ್ ಗಂಡನಾಗಿದ್ರು. ತಕ್ಷಣವೇ ನಾನು ಗಾಬರಿಯಿಂದ ಪಕ್ಕಕ್ಕೆ ಸರಿದೆ. ಆಗ ಅವರು, ಭಯ ಪಡಬೇಡಮ್ಮ, ನಾನು ಯಾರು ಅಂತ ನಿನಗೆ ಅಷ್ಟೇನೂ ಗೊತ್ತಿರಲಿಲ್ಲ. ನೀವು ಪ್ರೇಮ ಮೇಡಮ್ ಡೈವರ್ಸ್ ಆಗಿರೋ ಗಂಡ ಅಲ್ವಾ? ಹೌದು. ಆಸ್ತಿಗಾಗಿ ಅವಳು ಮನೆ ಬಿಟ್ಟು ಅವರ ತಮ್ಮನ ಮನೆಗೆ ಬಂದು ಬಿಟ್ಟಿದ್ಲು. ಆದ್ರೆ ಅವಳು ತಮ್ಮನ ಮನೆಗೆ ಹೋದ 6 ತಿಂಗಳಿಗೆ ಅವಳ ತಮ್ಮ ತೀರಿಕೊಂಡ. ಇದೆಲ್ಲ ಆದ್ಮೇಲೆ ಅವಳ ತಮ್ಮನ ಆಸ್ತಿಗೋಸ್ಕರ ಹೆಂಡತಿ ಮಗಳನ್ನ ಮನೆಯಿಂದ ಹೊರಹಾಕಿ ಈ ಮನೆನ ತನ್ನ ವಶಕ್ಕೆ ಮಾಡ್ಕೊಂಡ್ಲು. ಆಗ ನಾನು ಎಷ್ಟೇ ತಡೆದ್ರೂ ಅವಳು ಯಾರ ಮಾತು ಕೇಳದೆ ಆಸ್ತಿಗೋಸ್ಕರ ಅಂತ ಕೆಲಸ ಮಾಡಿದ್ಲು. ಈಗ ಅವರು ಎಲ್ಲಿದ್ದಾರೆ? ಅದು ಬೇರೆ ಯಾರು ಅಲ್ಲಮ್ಮ, ಅವಳ ತಮ್ಮನ ಮಗಳು ನೀನೆ. ನನ್ನ ಹೆಂಡತಿ ತಮ್ಮನ ಹೆಂಡತಿ ಹಾಗೂ ಮಗಳನ್ನ ಮನೆಯಿಂದ ಹೊರ ಹಾಕಿದಾಗ ನೀನು ತುಂಬಾ ಚಿಕ್ಕವಳು. ನಿನ್ನನ್ನು ನಿಮ್ಮಮ್ಮ ಯಾವುದೋ ಹಳ್ಳಿಗೆ ಕರೆದುಕೊಂಡು ಹೋಗಿ ಪಡಬಾರದಂತಹ ಕಷ್ಟಗಳನ್ನ ಪಟ್ಲು. ಎಷ್ಟೋ ಸಲ ನಿಮ್ಮನ್ನ ಹುಡುಕೋದಕ್ಕೂ ನಾವು ಪ್ರಯತ್ನ ಪಟ್ವಿ. ಆದ್ರೆ ಎಲ್ಲೂ ನೀವು ಸಿಗ್ಲಿಲ್ಲ. ಇನ್ನು ನೀನು ಇಲ್ಲಿಗೆ ಬಂದ ಮೇಲೆ ಪ್ರೇಮ ನಿನ್ನ ಬಗ್ಗೆ ನನ್ನ ಹತ್ರ ಮಾತಾಡಿದ್ಲು. ಆದ್ರೆ ಇಷ್ಟು ಬೇಗ ಪ್ರೇಮ ಇಂತಹ ಕೆಲಸ ಮಾಡ್ಕೊಂತಾಳೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ ಎಂದ ತಕ್ಷಣ ಒಂದು ಕ್ಷಣಕ್ಕೆ ನಾನು ಮೌನವಾಗೋದೆ. ನೋಡಮ್ಮ, ಅವಳು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಅಂಕಲ್, ಇದರ ಬಗ್ಗೆ ನಂಗೆ ಈಗಲೇ ಗೊತ್ತಾಗಿರೋದು. ಆದ್ರೆ ಇದಕ್ಕೂ ಮುಂಚೆ ನಾನು ಇಲ್ಲಿಗೆ ಬಂದಾಗ ನನ್ನನ್ನು ಅವರು ಮನೆಯಿಂದ ಹೊರ ಹಾಕಿಲ್ಲ. ಆ ಸಮಯಕ್ಕೆ ನನಗೆ ಅವರು ಆಸರಿಯಾಗಿದ್ರು. ಮನುಷ್ಯ ಅಂದ ಮೇಲೆ ತಪ್ಪು ಮಾಡೋದು ಸಹಜ. ಅವರು ಮಾಡಿದ ತಪ್ಪಿಗೆ ಅವರು ಈ ರೀತಿ ಪಶ್ಚಾತ್ತಾಪ ಮಾಡ್ಕೊಂಡಿದ್ದಾರೆ. ಇನ್ನ ನಾನು ಯಾರು ಕ್ಷಮಿಸೋದಕ್ಕೆ? ಅಂಕಲ್, ನನಗೆ ಇಂದು ಮುಂದು ಅಂತ ಯಾರು ಇಲ್ಲ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಈ ಆಸ್ತಿನ ಇಟ್ಕೊಂಡು ಏನ್ ಮಾಡೋದು? ಈ ಮನೆಯ ಅರ್ಧ ಭಾಗವನ್ನ ಮಾರಿ ಆಶ್ರಮ ಹಾಗೂ ಬಡವರಿಗೆ ಸಹಾಯ ಮಾಡಿದ್ರೆ ಇದರಿಂದ ನನ್ನಂತಹ ಬಡತನದಲ್ಲಿರುವ ಎಷ್ಟೋ ಹೆಣ್ಣು ಮಕ್ಕಳಿಗೆ ದಾರಿಯಾಗಬಹುದು. ನೀವು ನನಗೆ ತಂದೆ ಸ್ಥಾನ ಕೊಟ್ಟು ನಿಮ್ಮ ಮಗಳ ಜೊತೆ ನನ್ನನ್ನು ಮಗಳಾಗಿ ಸ್ವೀಕಾರ ಮಾಡಿ ಎಂದ ತಕ್ಷಣ ಅಂಕಲ್ಗೆ ನನ್ನನ್ನು ನೋಡಿ, ನನ್ನ ಮಾತನ್ನು ಕೇಳಿ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. ನಿನ್ನ ನಿರ್ಧಾರದಿಂದ 4 ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನುವುದಾದ್ರೆ ನಾನು ನಿನ್ನ ಜೊತೆಯಲ್ಲಿರ್ತೀನಿ. ರಶ್ಮಿ, ನನಗೊಬ್ಬಳಲ್ಲ, ಈಗ 2 ಹೆಣ್ಣು ಮಕ್ಕಳು. ಬಾಯಿಲಿ ಎಂದು ಹೇಳಿ ನನ್ನನ್ನ ತಬ್ಬಿಕೊಂಡ್ರು. ಆ ಮನೆಯ ಅರ್ಧ ಭಾಗ ಆಸ್ತಿಯನ್ನ ಮಾರಿ ಅನಾಥಾಶ್ರಮಕ್ಕೆ ಹಾಗೂ ಬಡವರಿಗೆ ದಾನ ಮಾಡಿದ್ವಿ. ಇನ್ನಿದ್ದ ಅರ್ಧ ಭಾಗದಲ್ಲಿ ಸಂತೋಷದಿಂದ ನಾವು ಜೀವನವನ್ನ ಕಳೀತಾ ಬಂದ್ವಿ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.